ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಶೋಭಾ ಕ್ರಿಯೇಷನ್ಸ್. ಇವತ್ತಿನ ವಿಡಿಯೋದಲ್ಲಿ ಒಂದು ಸಿಂಪಲ್ಲಾಗಿ ಸೂಪರಾಗಿ ಹಾಕುವಂಥ ಒಂದು ಡಿಸೈನ್ನ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ, ನಾನು ಫಸ್ಟು 18 ಇಂಚ್ ಫ್ರೇಮ್ ತೊಗೊಂಡು ಬಂದಿದ್ದೀನಿ. ಇದಕ್ಕೆ ನಾನು ಬ್ಲೌಸ್ ಮೆಟೀರಿಯಲ್ನ ಹಾಕ್ಕೊಳ್ತಾ ಇದ್ದೀನಿ. ಇದು ಪಾಲಿ ಕಾಟನ್ ಕ್ಲಾತು. ಇದಕ್ಕೆ ನಾನು ಈಗ ಫ್ರೇಮ್ಗೆ ಬಟ್ಟೆ ಹಾಕ್ಕೊಂಡು ಟೈಟಾಗಿ ಫಿಟ್ ಮಾಡ್ಕೊಳ್ತೀನಿ. ನೀವು ಟೈಟಾಗಿ ಫಿಟ್ ಮಾಡ್ಕೊಂಡು ಕೂಡ ಟ್ರೇಸ್ ಮಾಡ್ಕೋಬೋದು. ನಾನಿವಾಗ ಸ್ವಲ್ಪ ಲೂಸಾಗಿ ಇಟ್ಟು ಟ್ರೇಸ್ ಮಾಡ್ಕೊಳ್ತಾ ಇದ್ದೀನಿ. ಆಮೇಲೆ ನಾನು ಟೈಟ್ ಮಾಡ್ಕೊಳ್ತೀನಿ ಬಟ್ಟೆನ. ನೋಡಿ, ಇದು ಒಂದು ಈಗ ಟ್ರೆಂಡಲ್ಲಿರುವಂತಹ ರಂಗೋಲಿ ಡಿಸೈನ್ ಇದು ತುಂಬಾ ಕಡಿಮೆ ಮೆಟೀರಿಯಲ್ಸ್, 3 ಮೆಟೀರಿಯಲ್ಸ್ ಇಟ್ಟು ಈ ಬ್ಲೌಸ್ನ ಕಂಪ್ಲೀಟ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ತುಂಬಾ ಈಸಿ ಮತ್ತು ಬಿಗಿನರ್ಸ್ ಕೂಡ ಬೇಗ ಹಾಕುವಂಥ ಡಿಸೈನು. ಇದನ್ನು 2 ದಿವಸದಲ್ಲಿ ಫುಲ್ ಬ್ಲೌಸ್ನ ಫಿನಿಷ್ ಮಾಡ್ಬೋದು. ಆ ಥರ ಒಂದು ಡಿಸೈನು. ನೋಡಿ, ನಾನು ಈ ರೀತಿ ಟ್ರೇಸ್ ಮಾಡಿ ಇಟ್ಕೊಂಡು ಬಂದಿದ್ದೀನಿ. ಈಗ ನಾನು ವೈಟ್ ಕಲರ್ ಕಾರ್ಬನ್ ಶೀಟ್ನ ತೊಗೊಳ್ತಾ ಇದ್ದೀನಿ ಫ್ರೆಂಡ್ಸ್. ಈ ಟ್ರೇಸಿಂಗ್ ವೀಡಿಯೋಸ್ ಎಲ್ಲ ನಾನು ತುಂಬ ವೀಡಿಯೋಸಲ್ಲಿ ಹಾಕಿರ್ತೀನಿ. ಹೊಸದಾಗಿ ಕಲಿಯೋರು ಯೂಸ್ಫುಲ್ ಆಗಲಿ ಅಂಥೇಳಿ ನಾನು ಇದರಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಸೊ ಇದೇನಪ್ಪ ಇದು ಪದೇ ಪದೇ ತಿಳಿಸ್ಕೊಡ್ತಾಳೆ ಅಂಥೇಳಿ ನೀವೆಲ್ಲ ಯಾರು ಬೇಜಾರು ಮಾಡ್ಕೊಳ್ಬಾರ್ದು. ನೋಡಿ, ಈ ರೀತಿ ಗುಂಪಿನಗಳನ್ನ ಹಾಕ್ಕೊಂಡು ಚುಚ್ಕೊಳ್ತಾ ಇದ್ದೀನಿ. ನಿಮಗೆ ಯಾವ ಸೈಜ್ ಬೇಕು ಅದೆಲ್ಲ ನೀವೇ ನೋಡಿಕೊಂಡು ಕರೆಕ್ಟ್ ಮಾಡ್ಕೊಳ್ಳಿ. ಇದು ಒಂದು 8 ಇಂಚ್ ನೆಕ್ ಡೀಪ್ ಇರುವಂತಹ ಒಂದು ಬ್ಲೌಸು. ತುಂಬಾ ಸಿಂಪಲಾಗಿ ಹಾಕ್ಬೋದು ಫ್ರೆಂಡ್ಸ್. ಗೊತ್ತಿಲ್ಲದಿರೋರು ಕೂಡ ಟ್ರೈ ಮಾಡ್ಬೋದು. ನೋಡಿ, ನಾನು ಈ ರೀತಿ ಗುಂಪಿನಗಳನ್ನೆಲ್ಲ 4 ಸೈಡು ಪಿನ್ ಮಾಡಿಕೊಂಡು ಇದನ್ನ ಟ್ರೇಸ್ ಮಾಡಿ ಎತ್ಕೊಳ್ತೀನಿ. ಇದನ್ನೆಲ್ಲ ನಾನು ನಿಮ್ಗೆ ತೋರಿಸ್ಕೊಡೋಕೆ ಹೋಗಲ್ಲ. ಈಗ ನೋಡಿ, ನಾನು ಟ್ರೇಸ್ ಮಾಡಿದ್ದಾಯಿತು. ಈಗ ಅದನ್ನ ಗುಂಪಿನಗಳನ್ನೆಲ್ಲ ರಿಮೂವ್ ಮಾಡಿ ಯಾವ ರೀತಿ ಇದೆ ಅಂತ ತೋರಿಸ್ತಾ ಇದ್ದೀನಿ. ನೋಡಿ, ಈ ರೀತಿ ಇರುತ್ತೆ. ನಂದು ಕಾರ್ಬನ್ ಶೀಟೆಲ್ಲ ಸ್ವಲ್ಪ ಹಳೇದಾಗೋಗಿದೆ, ಅದಕ್ಕೆ ಸ್ವಲ್ಪ ಡಲ್ಲಾಗಿ ಕಾಣಿಸ್ತಾ ಇದೆ. ನೀವು ಹೊಸದಾಗಿ ಇಸ್ಕೊಂಡು ಬಂದರೆ ಇನ್ನೂ ಬ್ರೈಟಾಗಿ ಕಾಣಿಸುತ್ತೆ ಫ್ರೆಂಡ್ಸ್. ನೋಡ್ತಾ ಇರ್ಬೋದು, ಹತ್ತಿರದಿಂದ ನೋಡಿದ್ರೆ ನಮಗೆ ಕಾಣಿಸ್ತಾ ಇದೆ. ನೋಡಿ, ಈ ರೀತಿ ಎಲ್ಲ ರಿಂಕಲ್ಸ್ ಇರಬಾರ್ದು. ತುಂಬ ಟೈಟಾಗಿತ್ತು ಅಂದರೆ ಫಿನಿಷಿಂಗು ಅಷ್ಟೇ ತುಂಬಾ ಸೂಪರಾಗಿ ಬರುತ್ತೆ. ಯಾವುದೇ ರಿಂಕಲ್ಸ್ ಇಲ್ಲದೇ ಇರೋ ಥರ ನೀವು ಚೆನ್ನಾಗಿ ಟೈಟಾಗಿ ಬಟ್ಟೆನ ಇದು ಮಾಡ್ಕೋಬೇಕು. ನಾವು ಈ ರೀತಿ ಬೆರಳಲ್ಲಿ ತಟ್ಟಿದ್ರೆ ತಮಟೆ ಥರ ಸೌಂಡ್ ಕೇಳಿಸ್ಬೇಕು. ಆಗಲೇ ನಮ್ಮ ವರ್ಕ್ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಬಟ್ಟೆಗಳು ಎಲ್ಲಿ ಸಿಕ್ಕಾಕೊಳೋದಿಲ್ಲ. ನೋಡಿ, ತಟ್ಟಿದ್ರೆ ಸೌಂಡ್ ಕೇಳಿಸ್ಬೇಕು. ನಾನು ಇದರಲ್ಲಿ ಸೌಂಡ್ ಮ್ಯೂಟ್ ಹಾಕಿದ್ದೀನಿ. ಸೊ ನಿಮಗೆ ತಟ್ಟಿದ್ರೆ 2 ಬೆರಳಲ್ಲಿ ಹಾಕಿ ತಟ್ಟಿದ್ರೆ ಅಂದರೆ ತಮಟೆ ಥರ ಕೇಳಿಸ್ಬೇಕು. ನೋಡಿ, ಇದಕ್ಕೆ ಬೇಕಾಗಿರೋ ಮೆಟೀರಿಯಲ್ಸ್ ಕಟ್ಟರ್ ಒಂದು ಬೇಕು. ನಾನು ಗೋಲ್ಡನ್ ಕಲರ್ ಜರಿ ಥ್ರೆಡ್ ತೊಗೊಂಡಿದ್ದೀನಿ. ಇದು ಸ್ವಲ್ಪ ಕಲಿಯೋರಿಗೆಲ್ಲ ತುಂಬಾ ಈಸಿಯಾಗಿ ಕಲಿಬೋದು. ಮತ್ತು ಶುಗರ್ ಬೀಡ್ಸ್ ತೊಗೊಂಡಿದ್ದೀನಿ ಫ್ರೆಂಡ್ಸ್. ಈಗ ನಾರ್ಮಲ್ ಚೈನ್ ಸ್ಟಿಚ್ಚಲ್ಲಿ ನಾನು ಫುಲ್ಲಾಗಿ ಹಾಕ್ಕೊಂಡು ಹೋಗ್ತೀನಿ. ನೋಡಿ, ಈಗ ಗಂಟು ಹಾಕ್ಕೊಳ್ತಾ ಇದ್ದೀನಿ. ಹೊಸದಾಗಿ ಕಲಿಯೋರು ಗಂಟು ಹಾಕ್ಕೊಂಡು ಟ್ರೈ ಮಾಡಿ. ಸರ್ವಿಸ್ ಇರೋರು ಗಂಟು ಹಾಕ್ತಿರೇ ಹಾಗೇ ಥ್ರೆಡ್ ತೊಗೊಂಡು ಸ್ಟಾರ್ಟ್ ಮಾಡ್ತಾರೆ. ನಾನು ನಿಮಗೆ ತೋರಿಸ್ಬೇಕು ಅನ್ನೋದಕ್ಕೋಸ್ಕರ ಗಂಟು ಹಾಕಿ ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ, ಈ ರೀತಿ ಹಾಕ್ತಾಯಿದ್ರೆ ನಿಮಗೆ ಕಾಣಿಸ್ತಾ ಇದೆಯಾ ಅಂತ ಗೊತ್ತಿಲ್ಲ. ಈಗ ಬೇರೆ ಕಡೆ ಇಟ್ಟು ತೋರಿಸ್ತೀನಿ. ನೋಡಿ, ಈಗ ನಾನು ನಾರ್ಮಲಾಗಿ ಚೈನ್ ಸ್ಟಿಚ್ನೇ ಹಾಕ್ಕೊಂಡು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನಾವೇನು ಡ್ರಾ ಮಾಡಿದ್ದೀವಿ ಅದ್ರ ಮೇಲೇ ಹಾಕ್ಕೊಳ್ತಾ ಹೋಗಬೇಕು. ನೀವು ಡ್ರಾಯಿಂಗ್ ಕರೆಕ್ಟಾಗಿ ಮಾಡ್ಕೊಂಡಿದ್ರೆ ಅಂದರೆ ಪರವಾಗಿಲ್ಲ, ಅದ್ರ ಮೇಲೇ ಡ್ರಾ ಮಾಡ್ಕೊಂಡು ಡಿಸೈನ್ ಮಾಡ್ಕೊಂಡು ಹೋಗ್ಬೋದು. ನಾನು ಸ್ವಲ್ಪ ಅವಸರವಾಗಿ ಹೇಗೆಂದರೆ ಹಾಗೆ ಬರೆದಿದ್ದೀನಿ. ಸೊ ನಾವು ಹಾಕಬೇಕಾದ್ರೆ ಅದನ್ನ ಕರೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ನೋಡ್ಕೊಳ್ಳಿ, ನಾನು ಕರೆಕ್ಟ್ ಮಾಡ್ಕೊಳ್ತಾ ಹೋಗ್ತೀನಿ ಯಾವ ರೀತಿ ಅಂಥೇಳಿ ನೀವು ನೋಡ್ಕೋಬೋದು. ಬಡ್ಜೆಟ್ ಫ್ರೆಂಡ್ಲಿಯಾಗಿರುತ್ತೆ ಫ್ರೆಂಡ್ಸ್. ತುಂಬಾ ಕಡಿಮೆ ರೇಟ್ ಇರೋದು, ಯಾಕಂದರೆ ಮೆಟೀರಿಯಲ್ಸು ಕಡಿಮೆ, ಬೇಗನೆ ಹಾಕುವಂಥ ಒಂದು ಡಿಸೈನು. ಸೊ ಬಡ್ಜೆಟ್ ಫ್ರೆಂಡ್ಲಿ. ಟೋಟಲ್ ಬ್ಲೌಸೇ 1500ಅಲ್ಲಿ ಮುಗಿದೋಗುತ್ತೆ. ಸ್ಟಿಚ್ಚಿಂಗು ಸೇರಿಸಿ 1500ಅಲ್ಲಿ ಮುಗಿಯುತ್ತೆ ಈ ಬ್ಲೌಸು. ಹೀಗೆ ನಾನು ಹಾಕ್ಕೊಳ್ತಾ ಹೋಗ್ತೀನಿ.
ಕರೆಕ್ಟಾಗಿ ನೋಡ್ಕೊಳ್ಳಿ ನಾನು ಯಾವ ರೀತಿ ಹಾಕ್ತಾಯಿದ್ದೀನಿ. ಬರೀ ಚೈನ್ ಸ್ಟಿಚ್ ಅಷ್ಟೇ ಫ್ರೆಂಡ್. ಇದಕ್ಕೆ ಬೇಕಾಗಿರೋದು ಒಂದೇ ಒಂದು ಸ್ಟಿಚ್ ಮಾತ್ರನೇ, ಚೈನ್ ಸ್ಟಿಚ್ ಮಾತ್ರ ಗೊತ್ತಿದ್ರೇ ಸಾಕು, ನಾವು ಇದನ್ನು ಸ್ಟಿಚ್ ಮಾಡ್ಕೊಳ್ಬೋದು. ಬಟ್ಟೆ ಟೈಟಾಗಿತ್ತು ಅಂದರೆ ಆ ಸೂಜಿಯಲ್ಲಿ ದಾರಗಳು ಸಿಕ್ಕಾಕೊಳಲ್ಲ, ಬಟ್ಟೆಯಲ್ಲಿರೋ ದಾರ. ಬಟ್ಟೆ ಲೂಸ್ ಆಗಿತ್ತು ಅಂದರೆ ಸಿಕ್ಕಾಕೊಳ್ತಾ ಇರುತ್ತೆ, ನಮಗೆ ಟೆನ್ಷನ್ ಆಗುತ್ತೆ. ಸೊ ಅದಕ್ಕೆ ಆದಷ್ಟು ಬಟ್ಟೆ ಟೈಟಾಗಿರಬೇಕು, ಅದನ್ನು ಮಾತ್ರ ಚೆನ್ನಾಗಿ ಚೆಕ್ ಮಾಡ್ಕೊಳ್ಳಿ ನೀವು. ನೋಡಿ, ನಾನು ಈ ಡಿಸೈನ್ ಮಾತ್ರ ಎಲ್ಲ ಹಾಕಿ ಮುಗಿಸಿದ್ದೀನಿ. ಈಗ ನಾನು ಕೆಳಗಡೆ ಒಂದು ಚಿಕ್ಕ ರಂಗೋಲಿ ಬಿಟ್ಟಿದೆ ಗೊತ್ತಾ, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಸೇಮ್ ಅದೇ ಬೇಸಿಕ್ ಚೈನ್ ಸ್ಟಿಚ್ಚೇ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಹಾಕಿ ತೋರಿಸ್ತೀನಿ ಫ್ರೆಂಡ್ಸ್ ಯಾವ ರೀತಿ ಇದೆ ಅಂಥೇಳಿ ನಾನು. ಇದೇ ರೀತಿಯೇ ಫುಲ್ಲಾಗಿ ಹಾಕಿ ತೋರಿಸ್ತೀನಿ ಯಾವ ರೀತಿ ಇತ್ತು ಅಂಥೇಳಿ. ಓಕೆ ಫ್ರೆಂಡ್ಸ್, ಹಾಕ್ಮೇಲೆ ತೋರಿಸ್ತೀನಿ. ಈಗ ರಂಗೋಲಿ ಬಿಡಿಸಿದ್ದಾಯಿತು. ಈಗ ನಾನು ನೆಕ್ಗೋಸ್ಕರ ಒಂದು 3 ಲೈನ್ ಚೈನ್ ಸ್ಟಿಚ್ ಮಾತ್ರ ಹಾಕ್ಕೊಳ್ತಾ ಇದ್ದೀನಿ. ರೌಂಡಾಗಿ ಯು ಶೇಪಲ್ಲಿ ನಾನು ಚೈನ್ ಸ್ಟಿಚ್ ಹಾಕ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ನಾನು ಯಾವಾಗಲೂ ಫಸ್ಟು ಈ ಯು ಶೇಪ್ ಹಾಕಿಬಿಟ್ಟೆ ಬೇರೆ ಡಿಸೈನ್ಸ್ ಹಾಕ್ತಾಯಿದ್ದಿದ್ದು. ಇದನ್ನು ಯಾಕೋಸ್ಕರ ಹಾಕಿಲ್ಲ ಅಂತಂದರೆ, ನಾವು ರಂಗೋಲಿ ಥರ ಬಿಡಿಸಿರೋದ್ರಿಂದ ಅದು ಮುಂದೆ ಹಿಂದೆ ಹೋಗಿ ಇದಕ್ಕೆ ಜಾಯಿಂಟ್ ಆಗೋ ಚಾನ್ಸಸ್ ಇರುತ್ತೆ ಫ್ರೆಂಡ್ಸ್. ಅದಕ್ಕೋಸ್ಕರನೇ ಫಸ್ಟು ಈ ಡಿಸೈನ್ ಹಾಕಿಬಿಟ್ಟು ಆಮೇಲೆ ನಾನು ಯು ಶೇಪ್ನ ಹಾಕ್ಕೊಳ್ತೀನಿ. ಇದೇ ರೀತಿ ನಾನು 3 ಲೈನ್ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ತೋರಿಸ್ತೀನಿ ಫ್ರೆಂಡ್ಸ್ ಯಾವ ರೀತಿ ಇದೆ ಅಂಥೇಳಿ. ನೋಡಿ ಫ್ರೆಂಡ್ಸ್, ಈ ರೀತಿ ಎಲ್ಲನೂ ಮುಗಿಸಿದಾದ್ಮೇಲೆ ಈಗ ಫೈನಲ್ ಟಚ್ ಬಂದು ಶುಗರ್ ಬೀಡ್, ಗೋಲ್ಡನ್ ಕಲರ್ ಶುಗರ್ ಬೀಡ್ ಮಾತ್ರ ಒಂದೊಂದೇ ಇಟ್ಟು ಆ ಚುಕ್ಕಿಗಳ ಥರ ಇರುತ್ತಲ್ವ, ಅದಕ್ಕೋಸ್ಕರ ನಾನಿಲ್ಲಿ ಶುಗರ್ ಬೀಡನ್ನ ಒಂದೊಂದು ಹಾಕ್ಕೊಳ್ತಾ ಹೋಗ್ತಾ ಇದ್ದೀನಿ. ಅಷ್ಟೇ ಫ್ರೆಂಡ್ಸ್, ಇದಕ್ಕೆ ಬೇಕಾಗಿರೋ ಮೆಟೀರಿಯಲ್ಸ್ ಅಷ್ಟೇ, ತುಂಬಾ ಕಡಿಮೆ ಬಜೆಟಲ್ಲಿ ಹಾಕ್ಕೊಳ್ಬೋದು. ತುಂಬಾ ಚೆನ್ನಾಗಿರುತ್ತೆ. ಸ್ಟಿಚ್ ಮಾಡಿ ತೋರಿಸಿದ್ಮೇಲೆ ನಿಮಗೆ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿದೆ ಅಂಥೇಳಿ. ಬಿಗಿನರ್ಸ್ ಎಲ್ಲ ಧಾರಾಳವಾಗಿ ಟ್ರೈ ಮಾಡ್ಬೋದು. ಓಕೆ ಫ್ರೆಂಡ್ಸ್, ಈ ಶುಗರ್ ಬೀಡ್ಸ್ನೆಲ್ಲ ಕೊಟ್ಟ ಮೇಲೆ ಯಾವ ರೀತಿ ಇದೆ ಅಂಥೇಳಿ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. ಎಲ್ಲ ಇದೇ ರೀತಿಯೇ ಹಾಕ್ಕೊಳ್ತಾ ಹೋಗಿ. ಇದರಲ್ಲಿ ನಾನು ಬ್ಯಾಕ್ ನೆಕ್ ಮಾತ್ರ ಹಾಕಿರೋದನ್ನ ತೋರಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ಯಾಕಂದರೆ ಎಲ್ಲ ಸೇಮ್ ಪ್ರಾಸೆಸ್ಸೇ, ಅದಕ್ಕೋಸ್ಕರ ಬೇರೆ ಡಿಫ್ರೆಂಟ್ ಸ್ಟಿಚಸ್ ಎಲ್ಲ ಏನೂ ಇಲ್ಲ. ಅದಕ್ಕೋಸ್ಕರ ಈ ಬ್ಯಾಕ್ ನೆಕ್ ಮಾತ್ರ ಹಾಕಿ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಫುಲ್ ಬ್ಲೌಸ್ ಫಿನಿಶ್ ಆದಮೇಲೆ ಯಾವ ರೀತಿ ಇದೆ ಅಂಥೇಳಿ ನಾನು ಶಾರ್ಟ್ಸೆಲ್ಲ ಅಪ್ಲೋಡ್ ಮಾಡ್ತೀನಿ, ನೀವು ನೋಡ್ಕೋಬೋದು. ಆ ಬೀಡ್ಸ್ನ ಸ್ಟಿಚ್ ಮಾಡೋಕ್ಕೆ ನಾರ್ಮಲ್ ಸಿವಿಂಗ್ ಥ್ರೆಡ್ ಎತ್ಕೊಂಡಿದ್ದೀನಿ. ಬಟ್ಟೆ ಕಲರಲ್ಲೇ ಸ್ವಿವಿಂಗ್ ಥ್ರೆಡ್ ತಗೊಂಡು
ಫುಲ್ ಫಿನಿಷ್ ಮಾಡ್ಕೊಳ್ತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ನೋಡಿ ಫುಲ್ ಫಿನಿಷ್ ಆಗಿದೆ. ಆದಮೇಲೆ ಈ ರೀತಿ ಇರುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ತುಂಬಾ ಕಡಿಮೆ ಬಡ್ಜೆಟಲ್ಲಿ ತುಂಬ ಚೆನ್ನಾಗಿ ಕಾಣಿಸುವಂಥ ಒಂದು ಬ್ಲೌಸ್ ಡಿಸೈನ್ ರೆಡಿಯಾಗಿದೆ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಮರೀದಿರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ. ನಾನು ಯಾವುದೇ ವೀಡಿಯೋಸ್ ಹಾಕಿದ್ರೆ ನಿಮಗೆ ನೋಟಿಫಿಕೇಷನ್ ಸಿಗುತ್ತೆ. ಓಕೆ ಫ್ರೆಂಡ್ಸ್, ನೋಡಿ ಇದು ಸ್ಲೀವ್ಗೋಸ್ಕರ ನಾನು ಟ್ರೇಸ್ ಮಾಡಿ ಇಟ್ಟಿದ್ದೀನಿ. ಸ್ಲೀವ್ ಡಿಸೈನ್ ಮುಗಿಸಿದ ಮೇಲೆ ಯಾವ ರೀತಿ ಇದೆ ಅಂಥೇಳಿ ನಾನು ನಿಮಗೆ ತೋರಿಸ್ಕೊಡ್ತೀನಿ ಫ್ರೆಂಡ್ಸ್. ಎಲ್ಲರೂ ಫುಲ್ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.